ಹಾಯ್, ನಾನು ಪುರುಷೋತ್ತಮ್ ದೇರಾಜೆ. ವೆಲ್ಕಮ್ ಟು SYK ಯೂಟ್ಯೂಬ್ ಚಾನಲ್. ನಾವು ಹಾಕುವಂತಹ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಅರ್ಧ ಮತ್ಸ್ಯೇಂದ್ರಾಸನ ಪೋಶ್ಚರ್ನ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಫಸ್ಟ್ ಬಿಗಿನರ್ಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಲೆಗ್ನ ಸ್ಟ್ರೆಚ್ ಮಾಡಿಬಿಡಿ, ಸ್ಟ್ರೈಟ್ ಮಾಡಿ ಇಟ್ಕೊಳ್ಳಿ. ಲೆಗ್ನ ಸ್ಟ್ರೈಟ್ ಮಾಡಿ. ಇವಾಗ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫಸ್ಟ್ ನಾವು ಲೆಗ್ನ ಬೆಂಡ್ ಮಾಡಿ ಇಟ್ಕೊಳ್ಳೋಣ. ರೈಟ್ ಲೆಗ್ನ ಬೆಂಡ್ ಮಾಡಿ, ಓಕೆನಾ. ನೋಡಿ, ರೈಟ್ ಹ್ಯಾಂಡ್ನ ಹಿಂದ್ಗಡೆ ಇಟ್ಕೊಳ್ತೀವಿ, ಓಕೆನಾ. ಬಲಗೈಯನ್ನು ಹಿಂದ್ಗಡೆ ಇಟ್ಕೊಳ್ತೀವಿ. ಈಗ ಬ್ರೀತಿಗೆ ಎಕ್ಸೇಲ್ ಮಾಡ್ತಾ ಎಡಗೈಯಲ್ಲಿ ಮೊಣಕಾಲನ್ನ ಹಿಡ್ಕೊಳ್ಳಿ. ಸೊಂಟನ ಪುಷ್ ಮಾಡ್ತಾ ಬರೋಣ. ಹೊಟ್ಟೆಯನ್ನು ಹೊರಗಡೆ ಹಾಕಿ, ಓಕೆನಾ. ಹೊಟ್ಟೆಯನ್ನು ಹೊರಗೆ ಹಾಕ್ತಾ ಪುಷ್ ಮಾಡ್ತಾ ಬನ್ನಿ. ಇವಾಗ ಫುಲ್ ರೈಟ್ ಸೈಡ್ಗೆ ಟರ್ನ್ ಮಾಡಿ ಇಲ್ಲಿ ನಾರ್ಮಲ್ ಬ್ರೀತ್ ಮಾಡ್ತಾ ಬರೋಣ. ಇಲ್ಲಿ 10 seconds ಹೋಲ್ಡ್ ಮಾಡಿ. 1 2 3 4 5 6 7 8 9 10. ನಿಧಾನಕ್ಕೆ ರಿಲ್ಯಾಕ್ಸ್ ಕೊಡ್ತಾ ಬರೋಣ. ಲೆಗ್ನ ಸ್ಟ್ರೈಟ್ ಮಾಡ್ತಾ ಬನ್ನಿ. ಇವಾಗ ಪ್ರಾಕ್ಟೀಸ್ ಆದಮೇಲೆ ಈ ಲೆಗ್ನ ಈ ಕಡೆ ತೊಗೋಬೇಕು, ಅಂದರೆ ಲೆಫ್ಟ್ ಲೆಗ್ ತೊಡೆಯ ಪಕ್ಕ, ಓಕೆನಾ. ಈಗ ಲೆಫ್ಟ್ ಹ್ಯಾಂಡಲ್ಲಿ ರೈಟ್ ಲೆಗ್ನ ಇಟ್ಕೊಳ್ತೀವಿ. ಬಲಗೈಯನ್ನು ಹಿಂದ್ಗಡೆ ತೊಗೊಳ್ಳಿ, ಓಕೆನಾ. ಇಲ್ಲಿ ಉಸಿರಾಟವನ್ನು ಬಿಡುತ್ತಾ ಈ ಕೈಯಲ್ಲಿ ಫುಲ್ಲು ಎಳೆದು ಇಟ್ಕೊಳ್ತಾ ಬ್ರೀತ್ ಎಕ್ಸೇಲ್ ಮಾಡಿ ಟರ್ನ್ ಮಾಡಿ ನಿಮ್ಮ ರೈಟ್ ಸೈಡ್ ನೋಡ್ತಾ ಇರಿ. ಇಲ್ಲಿ 1 2 3 4 5 6 7 8 9 10. ನಿಧಾನಕ್ಕೆ ರಿಲ್ಯಾಕ್ಸ್ ಕೊಡ್ತಾ ಬರ್ತೀವಿ. ಇವಾಗ ಈ ಕಾಲನ್ನ ಹಿಂಗೆ ಇಟ್ಕೊಂಡಿರಿ. ಇವಾಗ ಮೊಣಕೈಯಿಂದ ಈ ಕಾಲನ್ನ ಪುಷ್ ಮಾಡಿ ನಿಧಾನಕ್ಕೆ ಪುಷ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಲೆವೆಲ್, ಓಕೆನಾ. ಉಸಿರಾಟವನ್ನು ಬಿಟ್ಟಿರ್ತೀವಿ. ಎಲ್ಬೋನ ಬೆಂಡ್ ಮಾಡಿಬಿಟ್ಟು ಈ ನಿಧಾನಕ್ಕೆ ಈ ಕೈಯಿಂದ ಈ ರೈಟ್ ಲೆಗ್ನ ತಮ್ ಫಿಂಗರ್ನ ಇಟ್ಕೋಬೇಕು, ಓಕೆನಾ. ಬ್ರೀತ್ ಎಕ್ಸೇಲ್ ಆಗುತ್ತೆ. ಇಲ್ಲಿ ಫುಲ್ ಟರ್ನ್ ಮಾಡಿ ನಿಮ್ಮ ರೈಟ್ ಸೈಡಿಗೆ ನೋಡ್ತಾ ಇರಬೇಕು. ಇಲ್ಲಿ ಒಂದು 10 seconds ಹೋಲ್ಡ್ ಮಾಡಬೇಕು, ಓಕೆನಾ. 10 seconds ಹೋಲ್ಡ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಂಡು ಬನ್ನಿ, ಓಕೆನಾ. ರಿಲ್ಯಾಕ್ಸ್ ತೊಗೊಳ್ಳಿ. ಇವಾಗ ಫೈನಲ್ ಪೋಶ್ಚರ್ ಯಾವ ಥರ ಮಾಡೋಣ ಅಂತ ತಿಳ್ಕೊಡ್ತಾ ಇದ್ದೀನಿ. ಸ್ಟ್ರೈಟ್. ಈಗ ಫೈನಲ್ ಪೋಶ್ಚರ್ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ರೈಟ್ ಲೆಗ್ನ ಬೆಂಡ್ ಮಾಡಿಡಿ. ಲೆಫ್ಟ್ ಲೆಗ್ನ ತೊಗೊಂಡು ರೈಟ್ ಲೆಗ್ ಪಕ್ಕದಲ್ಲಿ ಊರಿಡಿ, ಓಕೆನಾ. ಇವಾಗ ಈ ರೈಟ್ ಲೆಗ್ನ ತೊಗೊಂಡು ನಿಧಾನಕ್ಕೆ ತೊಗೊಂಡು ನಮ್ಮ ಲೆಫ್ಟ್ ಲೆಗ್ ಪಕ್ಕದಲ್ಲಿ, ಅಂದರೆ ಲೆಫ್ಟ್ ತೊಡೆಯ ಪಕ್ಕದಲ್ಲಿ ಊರಿಡ್ತೀವಿ. ಇವಾಗ ಎಡಗೈಯಲ್ಲಿ ಮೊಣಕಾಲನ್ನ ಹಿಡ್ಕೊಳ್ಳಿ. ಇವಾಗ ರೈಟ್ ಹ್ಯಾಂಡ್ನ ಹಿಂದ್ಗಡೆ ಇಟ್ಕೊಳ್ತೀವಿ, ಓಕೆನಾ. ಬ್ರೀತ್ ಎಕ್ಸೇಲ್ ಮಾಡ್ತಾ ಸ್ವಲ್ಪ ಪುಷ್ ಮಾಡ್ತಾ ಬನ್ನಿ. ಬಲಗೈಯಲ್ಲಿ ತೊಡೆಯನ್ನು ಸ್ವಲ್ಪ ಪುಷ್ ಮಾಡಿ, ಎಡಗಾಲು ಕರೆಕ್ಟಾಗಿ ಕೆಳಗಡೆ ಕೂತಿರಬೇಕು. ಇವಾಗ ಬ್ರೀತ್ ಎಕ್ಸೇಲ್ ಮಾಡ್ತಾ ನಮ್ಮ ಮೊಣಕೈಯಿಂದ ಮೆಲ್ಲಗೆ ಪುಷ್ ಮಾಡ್ತಾ ಬನ್ನಿ. ಆಲ್ಮೋಸ್ಟ್ ಶೋಲ್ಡರ್ ಲೆವೆಲ್, ಅಂದರೆ ಕಂಕ್ಳು ಕೆಳಗಡೆ ಕಾಲು ಕೂತಿರುತ್ತೆ, ಓಕೆನಾ. ಸೊ ಬ್ರೀತ್ ಎಕ್ಸೇಲ್ ಮಾಡ್ತಾ ಮೊಣಕಾಲನ್ನ ಹಿಡ್ಕೊಳ್ಳಿ. ಇವಾಗ ಮೊಣಕಾಲನ್ನ ಹಿಡ್ಕೊಂಡು ಸ್ವಲ್ಪ ಪುಷ್ ಮಾಡ್ತಾ ಬರೋಣ. ಹೊಟ್ಟೆನ ಹೊರಗೆ ಹಾಕಿ ಬ್ರೀತ್ ಎಕ್ಸೇಲ್ ಆಗಿರುತ್ತೆ. ನಾರ್ಮಲ್ ಬ್ರೀತ್ ಮಾಡ್ತಾ ಬನ್ನಿ. ಇವಾಗ ನಿಧಾನವಾಗಿ ತಮ್ ಫಿಂಗರ್ನ ಇಟ್ಕೊಳ್ಳಿ, ಓಕೆನಾ. ರೈಟ್ ಲೆಗ್ ತಮ್ ಫಿಂಗರ್ನ ಇಟ್ಕೊಳ್ತೀವಿ. ಫುಲ್ ಸ್ಟ್ರೆಚ್ ಮಾಡಿ ಹಿಂದ್ಗಡೆ ನೋಡ್ತಾ ಬನ್ನಿ. ಇಲ್ಲಿ ಒಂದು 10 to 15 seconds ಹೋಲ್ಡ್ ಮಾಡೋಣ. 1 2 3 4 5 6 7 8 9 10. ನಿಧಾನಕ್ಕೆ ರಿಲ್ಯಾಕ್ಸ್ ಕೊಡ್ತಾ ಬರ್ತೀವಿ. ನಿಧಾನಕ್ಕೆ ರಿಲ್ಯಾಕ್ಸ್ ಕೊಡ್ತಾ ಬನ್ನಿ. ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡ್ತಾ ಲೆಗ್ನ ಸ್ಟ್ರೈಟ್ ಮಾಡ್ತಾ ಬರೋಣ. ಬ್ರೀತ್ ಎಕ್ಸೇಲ್ ಆಗುತ್ತೆ. ನಾರ್ಮಲ್ ಮೃತ ಮಾಡ್ತಾ ಬರ್ತೀವಿ. ಇದು ಅರ್ಧ ಮತ್ಸ್ಯೇಂದ್ರಾಸನ ಪೋಶ್ಚರನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಕೊಟ್ಟಿದ್ದೀವಿ. ಇದೇ ರೀತಿ ನಾವು ಲೆಫ್ಟ್ ಸೈಡ್ಗೂ ಮಾಡಬೇಕು. ಲೆಫ್ಟ್ ಸೈಡ್ಗೂ ನಾವು ಯಾವ ರೀತಿ ಬಲ ಸೈಡಿಗೆ ಮಾಡಿದ್ದೀವೋ ಅದೇ ರೀತಿ ಮಾಡ್ತಾ ನಿಧಾನಕ್ಕೆ ರಿಲ್ಯಾಕ್ಸ್ ಕೊಡ್ತಾ ಬರೋಣ. ಇವಾಗ ನೀವು ಗಮನಿಸ್ಬೋದು ಸ್ಟೂಡೆಂಟ್ಸ್ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಅರ್ಧ ಮತ್ಸ್ಯೇಂದ್ರಾಸನ ಕರೆಕ್ಟ್ ಪೊಸಿಷನ್ನ ನಾವು ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಇನ್ನೂ ಗಮನಿಸ್ಬೋದು. ನೋಡಿ, ಇದು ಕರೆಕ್ಟ್ ಪೊಸಿಷನ್.